ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು. ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು ಅಂತ ನಡೆದಿರೋ ಸರ್ವೆ ಇದು. ನಿನ್ನೆ ನಡೆದಿರೋ ಸರ್ವೆ ಅಂದ್ರೆ ಶನಿವಾರ ಎಪಿಸೋಡ್ ಅಲ್ಲಿ ಗೌತಮಿ ಅವರು ಹೊರಗೆ ಹೋಗ್ತಾರೆ. ಅವತ್ತೇ ಶನಿವಾರ ರಾತ್ರಿನೇ ಅಪ್ಡೇಟ್ ಬಂದ್ಬಿಡುತ್ತೆ ಧನರಾಜ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ. ನಿನ್ನೆ ಬೆಳಿಗ್ಗೆಯಿಂದ ನಡೆದಿರೋ ಸರ್ವೆ ಇದು. ನಾನು ಯೂಟ್ಯೂಬ್ ಕಮ್ಯುನಿಟಿ ಪೋಲ್ ಇಂದ ತಗೊಂಡಿರೋ ಸರ್ವೆ. ಓವರ್ ಆಲ್ ಮತ ಎಷ್ಟು ಬಂತು, ಯಾರಿಗ್ ಜಾಸ್ತಿ ಮತ ಬಂದಿದೆ, ಮತ್ತೆ ಜನರ ಅಭಿಪ್ರಾಯ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾರ್ಯಾರು ಇನ್ನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಧನ್ಯವಾದ ಅಂತ ತಿಳಿಸ್ತಾ, ನೋಡಿ ಬಿಗ್ ಬಾಸ್ ಫಿನಾಲೆಗೆ ಕೇವಲ 5 ದಿನ ಬಾಕಿ ಇರೋದು. ಶನಿವಾರ ಮತ್ತೆ ಭಾನುವಾರ ಬಿಗ್ ಬಾಸ್ ಫಿನಾಲೆ ಇರುತ್ತೆ. 25ನೇ ತಾರೀಕು 26ನೇ ತಾರೀಕು. ವೋಟಿಂಗ್ ಲೈನ್ಸ್ ಇವತ್ತು ಓಪನ್ ಮಾಡಬಹುದು. ಇವತ್ತು ಓಪನ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ. ವೋಟಿಂಗ್ ಲೈನ್ಸ್ ಓಪನ್ ಮಾಡಿದ ತಕ್ಷಣ ನಾನು ನಿಮಗೆ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಫಸ್ಟ್ ನಾನು ಏನಿದ್ನು ಅಪ್ಡೇಟ್ ಆಗ್ಬಿಡ್ತೀನಿ, ಅಲ್ಲಿ ನೀವು ಚೆಕ್ ಮಾಡ್ತೀರಿ. ನನ್ನ ಪ್ರಕಾರ ಇವತ್ತೇ ವೋಟಿಂಗ್ ಲೈನ್ಸ್ ಓಪನ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ. ಏನಕ್ಕಂದ್ರೆ ಇವಾಗ ಫಿನಾಲೆ ವೀಕ್ ಅಲ್ಲಿ ಬರೀ ಏನು ಟಾಸ್ಕ್ ಏನು ಇರಲ್ಲ, ಅದಕ್ಕೆ ಇವತ್ತೇ ಓಪನ್ ಮಾಡಬಹುದು. ಇಲ್ಲೇನು ನಾಮಿನೇಷನ್ ಅದೆಲ್ಲ ಏನು ಇರಲ್ಲ, ಪ್ರತಿಯೊಬ್ಬರದ್ದು ಹೆಸರು ಹಾಕ್ಬಿಟ್ಟು ಇಲ್ಲಿ ಬಿಟ್ಬಿಡ್ತಾರೆ. ವೋಟಿಂಗ್ ಲೈನ್ಸ್ ಓಪನ್ ಮಾಡ್ತಾರೆ ಇವತ್ತೇ. ನೀವು ವೋಟ್ ಮಾಡೋದಕ್ಕೆ ರೆಡಿ ಆಗಿ. ಮತ್ತೆ ಇಲ್ಲಿ ನೋಡಿ ಎಷ್ಟೋ ಜನಕ್ಕೆ ಧನರಾಜ್ ಅವ್ರು ಎಲಿಮಿನೇಟ್ ಆಗಿರೋದನ್ನ ಒಪ್ಕೊಳಕ್ ಆಗ್ತಿಲ್ಲ. ಏನಕ್ಕಂದ್ರೆ ವೋಟ್ಸ್ ಪ್ರಕಾರ ನಡೀತಾ ಅದು, ಅಥವಾ ಅವರೊಂದು ಟಾಸ್ಕ್ ಅಲ್ಲಿ ಮಿಸ್ಟೇಕ್ ಮಾಡೋದಂತ ಬಿಗ್ ಬಾಸ್ ಬಕ್ರ ಮಾಡ್ಬಿಟ್ರ ಧನರಾಜ್ ಅವ್ರನ್ನ. ಎಲ್ಲರಿಗೂ ಇದೇ ಪ್ರಶ್ನೆ ಕಾಡ್ತಿದೆ, ಅದೊಂದು ಟಾಸ್ಕ್ ಮೇಲೆ ಡಿಸೈಡ್ ಮಾಡ್ಬಿಟ್ರ, ಬೇರೆ ಯಾರೋ ಹೋಗ್ಬೇಕಿತ್ತು ಡಿಸರ್ವಿಂಗ್ ಕಂಟೆಸ್ಟೆಂಟ್ ನ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹಾಕ್ಬಿಟ್ರಲ್ಲ, ಪ್ರತಿಯೊಂದು ಓಟು ನೀವು ಕನ್ಸಿಡರ್ ಮಾಡಲ್ಲ, ಓಟ್ ಹಾಕೋದು ಏನು ಅಂತೆಲ್ಲ ಪ್ರಶ್ನೆ ಬರುತ್ತೆ. ನೋಡಿ ಈ ತರ ಮಾಡ್ತಾರೆ ಬಿಗ್ ಬಾಸ್. ಇವಾಗ ನೋಡಿ ಇಲ್ಲಿ ಶಾಕಿಂಗ್ ಎಲಿಮಿನೇಷನ್ ನಡೆಸಿದ್ದಾರೆ. ಎಷ್ಟೋ ಜನಕ್ಕೆ ಇದು ವೋಟಿಂಗ್ ಪ್ರಕಾರ ಅಂತ ಅನ್ಸದೇ ಇಲ್ಲ. ಇವಾಗ ಇಲ್ಲಿ ಎಲ್ಲರಿಗೂ ಏನ್ ಅನ್ಸುತ್ತೆ, ನಾವು ವೋಟ್ ಹಾಕಿದ್ರೆ ಏನು ಬಿಟ್ರೆ ಏನು, ಅಲ್ಲ ಅವ್ರು ಡಿಸೈಡ್ ಮಾಡಿರ್ತಾರೆ ಅಂತ ಅಂದ್ಕೊಂತೀರಾ. ಇವಾಗ ಬಿಗ್ ಬಾಸ್ ಈ ರೀತಿ ಶಾಕಿಂಗ್ ಎಲಿಮಿನೇಷನ್ ಮಾಡಿರೋದ್ರಿಂದ ಇವಾಗ ವೋಟ್ ಮಾಡೋದನ್ನ ನಿಲ್ಸಿದ್ರೆ ಅವ್ರಿಗೆ ಯಾರು ಬೇಕೋ ಅವ್ರನ್ನೇ ಗೆಲ್ಸ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗೆ ನಿಮ್ ಕೈಲಾದಷ್ಟು ನೀವು ವೋಟ್ ಮಾಡಿ. 99 ವೋಟ್ ಮಾಡ್ಬೋದು. ಮತ್ತೆ ಒಂದಿಷ್ಟು ಫ್ಯಾನ್ ಪೇಜ್ ಅಲ್ಲಿ ನೀವು ನೋಡಿರ್ತೀರಾ ದಿನ 99 ವೋಟ್ ಹಾಕಿ ಅಂತ. ಬಟ್ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ 99 ವೋಟ್ ಒಂದ್ ಅಕೌಂಟ್ ಐಡಿ ಇಂದ ಅಂತ ಬರುತ್ತೆ. ಅದಕ್ಕೋಸ್ಕರ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮ ಹತ್ರ ಎಷ್ಟು ಅಕೌಂಟ್ ಐಡಿ ಇದೆಯೋ ಒಂದಿಂದಲ್ಲಿ ಎಲ್ಲ ಅಕೌಂಟ್ ಐಡಿಯಲ್ಲಿ 99 ವೋಟ್ ಹಾಕ್ಬಿಡಿ. ನೆಕ್ಸ್ಟ್ ಡೇ ನಿಮ್ಮ ಹತ್ರ ಬೇರೆ ಅಕೌಂಟ್ ಐಡಿ ಇಲ್ಲ ಅಂದ್ರೆ ಇದೇ ಅಕೌಂಟ್ ಐಡಿ ಇಂದ ಇವತ್ತು ಏನ್ ಹಾಕಿರ್ತೀರಲ್ಲ ಅದೇ ಅಕೌಂಟ್ ಐಡಿ ಇಂದ ನಾಳೆನೂ ಕೂಡ 99 ವೋಟ್ಸ್ ಹಾಕಿ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗೆ ಅತಿ ಹೆಚ್ಚು ವೋಟ್ ಮಾಡಿ. ಏನಕ್ಕಂದ್ರೆ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ವಿನ್ನರ್ ಆಗ್ಬೇಕು. ನೋಡಿ ನಿನ್ನೆ ನಡೆದಿರೋ ಸರ್ವೆಯಲ್ಲಿ ಓವರ್ ಆಲ್ ಮತ ಬಂದಿರೋದು 13,79,868 ಮತಗಳು. ನಿನ್ನೆ ನಡೆದಿರೋದು ಇದು ಭಾನುವಾರ. ನಿನ್ನೆ ನಡೆದಿರೋ ಸರ್ವೆಯಲ್ಲಿ ನೀವು ದೊಡ್ಡ ದೊಡ್ಡ ಯೂಟ್ಯೂಬರ್ ಚಾನಲ್ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ಕಮ್ಯುನಿಟಿ ಪೋಲ್ ಅಲ್ಲಿ ನೀವು ಬರೇ ಒಂದು ಯೂಟ್ಯೂಬರ್ ಚಾನಲ್ ಚೆಕ್ ಮಾಡಿದ್ರೆ ಅಲ್ಲಿ ನಿಮಗೆ ಒಂದಿಷ್ಟು ಸ್ಯಾಂಪಲ್ ಸೈಜ್ ಸಿಗುತ್ತೆ. ದೊಡ್ಡ ದೊಡ್ಡ ಯೂಟ್ಯೂಬರ್ ಚಾನಲ್ ಅಲ್ಲಿ 2.5 ಲಕ್ಷ 3 ಲಕ್ಷ ಈ ರೀತಿ ವೋಟ್ ದೊಡ್ಡ ಸ್ಯಾಂಪಲ್ ಸೈಜ್ ಸಿಗುತ್ತೆ. ಮತ್ತೆ ಸ್ಮಾಲ್ ಯೂಟ್ಯೂಬ್ ಚಾನಲ್ ಅಲ್ಲಿ 10,000 20,000 50,000 ವರೆಗೆಲ್ಲ ಸಿಗುತ್ತೆ. ಅದೆಲ್ಲ ನಾನು ಕಲೆಕ್ಟ್ ಮಾಡ್ಕೊಂಡು ನಿನ್ನೆ ನಡೆದಿರೋ ಸರ್ವೆಯಲ್ಲಿ ಓವರ್ ಆಲ್ ಮತ ಬಂದಿರೋದು 13,79,868 ಮತಗಳು. ಇದರಲ್ಲಿ ಯಾರು ಟಾಪ್ ಅಲ್ಲಿ ಇದಾರೆ ಯಾರು ಬಾಟಮ್ ಅಲ್ಲಿ ಇದಾರೆ ಪ್ರತಿಯೊಂದನ್ನು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಮತ್ತೆ ಇವತ್ತು ಬೆಳಿಗ್ಗೆ ಬಿಟ್ಟಿರೋ ಪ್ರೋಮೋ, ಮಧ್ಯಾಹ್ನ ಬಿಟ್ಟಿರೋ ಪ್ರೋಮೋನ ನೀವು ಹೋಗಿ ಫೇಸ್ಬುಕ್ ಅಲ್ಲಿ ಕಮೆಂಟ್ ಪೇಜ್ ಅಲ್ಲಿ ಚೆಕ್ ಮಾಡಿ. ಜನರ ಅಭಿಪ್ರಾಯ ಏನಿದೆ, ಯಾವ ಕಂಟೆಸ್ಟೆಂಟ್ ಮೇಲೆ ಯಾವ ರೀತಿ ಕಮೆಂಟ್ ಆಗ್ತಿದ್ದಾರೆ ನೀವು ಹೋಗಿ ಚೆಕ್ ಮಾಡ್ಕೊಬಹುದು. ನಿನ್ನೆ ನಡೆದಿರೋ ವೋಟಿಂಗ್ ಸರ್ವೆಯಲ್ಲಿ 5ನೇ ಸ್ಥಾನದಲ್ಲಿರೋದು ರಜತ್ ಅವರು. 6 ಜನ ಇರೋದು. 5ನೇ ಸ್ಥಾನದಲ್ಲಿರೋದು ರಜತ್ ಅವರು. 4ನೇ ಸ್ಥಾನದಲ್ಲಿ ಇಬ್ಬರಿಗೆ ಟೈ ಆಗಿದೆ. 5ನೇ ಸ್ಥಾನದಲ್ಲಿರೋದು ರಜತ್ ಅವರು. ಅವ್ರು ಪಡ್ಕೊಂಡಿರೋದು 3.5% ಮತಗಳು, ಅಂದ್ರೆ 48,405 ಮತಗಳನ್ನ ರಜತ್ ಅವ್ರು ಪಡ್ಕೊಂಡಿದ್ದಾರೆ. 5ನೇ ಸ್ಥಾನದಲ್ಲಿ ಅಂದ್ರೆ 4ನೇ ಸ್ಥಾನದಲ್ಲಿ ಇಬ್ಬರಿದ್ದಾರೆ, ಮಂಜಣ್ಣ ಮತ್ತೆ ಭವ್ಯ ಅವರಿದ್ದಾರೆ. ಅವ್ರು ಪಡ್ಕೊಂಡಿರೋದು 10% ಮತಗಳು, 1,37,900 ಚಿಲ್ಡ್ರೆ. ಇಬ್ರದ್ದು ತುಂಬಾ ಕ್ಲೋಸ್ ಫೈಟ್ ಇದೆ. ಇಬ್ರದ್ದು 10% ವೋಟ್ ಶೇರ್ ಇದೆ. ಇದು ನಿನ್ನೆ ನಡೆದಿರೋ ಸರ್ವೆ, ಗಮನದಲ್ಲಿರಲಿ. ಇವತ್ತು ಚೇಂಜಸ್ ಆಗ್ಬೋದು. ಇವತ್ತಿನ ಎಪಿಸೋಡ್ ಬಂದಿದೆ, ಆಮೇಲೆ ಬೇರೆಯವ್ರ ಮೇಲೆ ವೋಟ್ಸ್ ಜಾಸ್ತಿ ಆಗ್ಬೋದು. ಇವತ್ತು ಬೆಳಿಗ್ಗೆಯಿಂದ ಬಿಟ್ಟಿರೋ ಪ್ರೋಮೋ ನೋಡಿ ಮತ್ತೆ ಇವತ್ತಿನ ಎಪಿಸೋಡ್ ನೋಡಿದ ಆಮೇಲೆ ಜನರ ಅಭಿಪ್ರಾಯ ಯಾವ ರೀತಿ ಚೇಂಜ್ ಆಗ್ತಿದೆ ಅಂತ ಅದನ್ನ ನಾಳೆ ನಿಮಗೆ ತಿಳಿಸ್ತೀನಿ. ಇವತ್ತಿನ ಸರ್ವೆ ನಾಳೆ ತಿಳಿಸ್ತೀನಿ. ಇದು ನಿನ್ನೆ ನಡೆದಿರೋ ಸರ್ವೆ. 3ನೇ ಸ್ಥಾನದಲ್ಲಿರೋದು ಮೋಕ್ಷಿತ್ ಅವರು. ಅವ್ರು ಪಡ್ಕೊಂಡಿರೋದು 23.5% ಮತಗಳು, ಅಂದ್ರೆ 3,24,236 ಮತಗಳು ಮೋಕ್ಷಿತ್ ಅವ್ರು ಪಡ್ಕೊಂಡಿದ್ದಾರೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ತ್ರಿವಿಕ್ರಮ್ ಅವರು ಇದ್ದಾರೆ. ಅವ್ರು ಪಡ್ಕೊಂಡಿರೋದು 24% ವೋಟ್ ಶೇರು. ನೋಡಿ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ್ ಅವರಿಗೂ ಕೂಡ ನೆಕ್ ಟು ನೆಕ್ ಫೈಟ್ ನಡೀತಿದೆ. 0.5%, 0.1%, 1% ಈ ರೀತಿ ವ್ಯತ್ಯಾಸ ಬರ್ತಾ ಇದೆ. ತ್ರಿವಿಕ್ರಮ್ ಅವ್ರು ಪಡ್ಕೊಂಡಿರೋದು 3,31,175 ಮತಗಳು. ಹನುಮಂತಣ್ಣನೇ ಟಾಪ್ ಅಲ್ಲಿರೋದು. ನೀವು ಯಾವುದೇ ಸರ್ವೆ ಬೇಕಂದ್ರೆ ಓವರ್ ಆಲ್ ಸರ್ವೆ ಎಲ್ಲ ಕಮ್ಯುನಿಟಿ ಪೋಲ್ ಇಂದ ನೀವು ಕಲೆಕ್ಟ್ ಮಾಡ್ಕೊಂಡು ನೀವು ಕೂಡ ಹಾಕಿದ್ರೆ ಹನುಮಂತಣ್ಣನೇ ಟಾಪ್ ಅಲ್ಲಿರೋದು. 29% ವೋಟ್ ಶೇರು.
ಅಂದ್ರೆ 4,171,000 ಮತಗಳು. ನೀವು ದೊಡ್ಡ ಯೂಟ್ಯೂಬರ್ ಬರೇ ಒಬ್ರು ನೀವು ಕನ್ಸಿಡರ್ ಮಾಡಿದ್ರೆ ಅಲ್ಲಿ 50% ಮತಗಳಿದೆ. ಹನುಮಂತಣ್ಣದ ಒಬ್ರದೇ 50% ಮತ ಇದೆ. ಅದಕ್ಕೋಸ್ಕರ ಒಂದು 10-15 ಯೂಟ್ಯೂಬ್ ಚಾನಲ್ ಇಂದ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಓವರ್ ಆಲ್ ಮತ ಎಷ್ಟು ಅಂತ ನೀವು ನೋಡೋದಾದ್ರೆ ಈ 13,79,868 ಮತಗಳಲ್ಲಿ ಹನುಮಂತಣ್ಣ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದಾರೆ. 29% ಮತಗಳನ್ನ ಹನುಮಂತಣ್ಣ ಪಡ್ಕೊಂಡಿದ್ದಾರೆ. ನೀವು ಹೋಗಿ ಚೆಕ್ ಮಾಡ್ಕೊಬಹುದು. ದೊಡ್ಡ ದೊಡ್ಡ ಯೂಟ್ಯೂಬ್ ಚಾನಲ್ ಅಲ್ಲಿ ಕಮ್ಯುನಿಟಿ ಪೇಜ್ ಅಲ್ಲಿ ಹಾಕಿರ್ತಾರೆ ಪೋಲು, ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಮತ ಬರ್ತಿದೆ. ಏನಕ್ಕಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಸ್ಯಾಂಪಲ್ ಸೈಜ್ ಇರುತ್ತೆ. ನಾನು ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ನಿನ್ನೆ ಸರ್ವೆ ರಿಸಲ್ಟ್ ಯಾವ ರೀತಿ ಇದೆ ಅಂತ ಈ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮತ್ತೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಆಗ್ಬೇಕು, ಯಾರು ರನ್ನರ್ ಆಗ್ಬೇಕು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ನೀವು ಎಲ್ಲಿಂದ ಕಮೆಂಟ್ ಮಾಡ್ತಿದ್ದೀರಾ, ನಿಮ್ಮ ಊರು ಯಾವ್ದು, ನಿಮ್ಮ ಜಿಲ್ಲೆ ಯಾವ್ದು ಅದನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.